ಫಾರ್ಮುಲೇಷನ್ ನೋಡ್ಕೊಳ್ಳಿ. 0 to pi by 2 sin power 4x ಸರ್ ಯಾವ ಮಾಡಲ್ ಸರ್ ಇದು? 3 ನೋಡ್ಕೊಳ್ಳಿ. 3 into 1 ಬರೆದು 4 into 2 into pi by 2 ಅಂತ ಬರೆದು 0 to pi by 2 sin 4x dx ಬಂದರೆ ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ. 6 ಬಂದರೆ 5 ಇಂದ ಸ್ಟಾರ್ಟ್ ಮಾಡಿ. 5 into 3 into 1 ಸರ್ ವಿಚ್ ಮಾಡಲ್ ಸರ್ ದಿಸ್? 3 ನಾನು ಮಾಡಲಿಲ್ಲ, ಸೆಂಡ್ ಮಾಡ್ತೀನಿ, ನೀವು ನೀಟಾಗಿ ನೋಡ್ಕೊಳ್ಳಿ. ಅಲ್ಲಿ ಇಂಟಿಗ್ರೇಷನ್ ನೋಡಿದ್ರೆ ಮಾಡಲ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ, ಈ ಒಂದು ನಂಬರ್ ಇದ್ದರೆ ಇಲ್ಲಿ 4 ಅಂತ ಇದ್ದರೆ 3 into 1 ಬರ್ಕೊಳ್ಳಿ. ಕೆಳಗಡೆ 4 ಇಂದ ಸ್ಟಾರ್ಟ್ ಮಾಡಬೇಕು. 4 into 2 into pi by 2. 6 ಇದ್ದರೆ 5 into 3 into 1 ಬರ್ಕೊಳ್ಳಿ. 6 ಇಂದ ಸ್ಟಾರ್ಟ್ ಮಾಡಿ. 6 into 4 into 2 into pi by 2. ಈಗ ಎಕ್ಸಾಂಪಲ್ ಕಾಸ್ ಪವರ್ 8x ಬಂತು ಅಂದ್ಕೊಳ್ಳಿ. ನೀಟಾಗಿ ನೋಡ್ಕೊಳ್ಳಿ. ಇದನ್ನ ಯಾವ ಥರ ಬರಿಬೇಕು ನೋಡ್ಕೊಳ್ಳಿ. ಇದು ರಿಡಕ್ಷನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬರೋ ಫಾರ್ಮುಲಾಸ್ ಇದು. 7 into 5 into 3 into 1 ಇಲ್ಲೇನು ಬರೀಬೇಕು? 8 into 6 into 4 into 2 into pi by 2. ಸೇಮು ಸೈನ್ ಕಾಸಿಗೆ ಸೇಮೇ ಮಾಡಬೇಕು ಇಲ್ಲಿ. ನೆಕ್ಸ್ಟು ಆಡ್ ಇದ್ರೆ ಹೆಂಗೆ ಮಾಡಬೇಕು ನೋಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಆಡ್ ನಂಬರ್ 7 ಬಂತು ಅಂದ್ಕೊಳ್ಳಿ. ಇಲ್ಲಿ 6 ಇಂದ ಸ್ಟಾರ್ಟ್ ಮಾಡಬೇಕು. 6 into 4 into 2 ಇನ್ನು 7 ಇಂದ ಸ್ಟಾರ್ಟ್ ಮಾಡಿ. 7 into 5 into 3 ಕೆಳಗಡೆ ನೋಡಿ, ಇಲ್ಲಿ 3ಗೆ ನಿಲ್ಲಿಸ್ಬೇಕು. ಆಡ್ ನಂಬರ್ ಇದೆ. 7 ಇಂದ ಸ್ಟಾರ್ಟ್ ಮಾಡಿ 3ಗೆ ನಿಲ್ಲಿಸಿ. ಇಲ್ಲಿ ಇಂಟು 1 ಬರುತ್ತೆ. ಇಲ್ಲಿ ಆಡ್ ನಂಬರ್ ಇದ್ದರೆ ಈ ಪ್ರೊಸೀಜರ್ 1 ಕಡಿಮೆ ಮಾಡಿ. 6 into 4 into 2 ಯಾವಾಗಲೂ ಈವನ್ ಇದ್ದರೆ 2ಗೆ ನಿಲ್ಲಿಸಿ. ಆಡ್ ಇದ್ದರೆ 3ಗೆ ನಿಲ್ಲಿಸಿ. ಇಲ್ಲಿ ಡಿನಾಮಿನೇಟ್ರಲ್ಲಿ, ನ್ಯೂಮರೇಟ್ರಲ್ಲಿ 1ಗೆ ನಿಲ್ಲಿಸ್ಬೇಕು. ನೆಕ್ಸ್ಟ್ 0 to pi by 2 ಕಾಸ್ ಪವರ್ 9 ಡೀಟಾ ಡಿ ಡೀಟಾ ಅಂತ ಬಂದರೆ ಇದು ವೇರಿಯಬಲ್ ಏನಿದ್ರು ಒಂದೇ ಆನ್ಸರ್. ಇಲ್ಲಿ ಸ್ಟಾರ್ಟ್ ಮಾಡೋದು ಯಾವ ಥರ? 8 into 6 into 4 into 2 ಇಲ್ಲಿ 9 into 7 into 5 into 3 into 1. ಇಲ್ಲ ಸೈನ್ ಪವರ್ 8x ಕಾಸ್ ಪವರ್ 6x ಜೊತೆಗೆ ಬಂದ್ಬಿಟ್ರೆ ಹೆಂಗೆ ಮಾಡಬೇಕು ನೋಡಿ. ಅವಾಗಲೂ ಲಿಮಿಟ್ ಇದು 0 to pi by 2ನೇ ಇರಬೇಕು. ಈ ಥರ ಜೊತೆಗೆ ಬಂದ್ಬಿಟ್ರೆ ಫಸ್ಟ್ 8ಗೆ 1 ಕಡಿಮೆ ಮಾಡಿ 7 ಬರುತ್ತೆ. 7 into 5 into 3 into 1 into 6ಗೆ 1 ಕಡಿಮೆ ಮಾಡಿ 5 into 3 into 1. ಆಮೇಲೆ ಇದನ್ನ ಆ್ಯಡ್ ಮಾಡಬೇಕು. ಈ ಥರ ಜೊತೆಗೆ ಬಂದರೆ 8 + 6 14 ಆಗುತ್ತೆ. 14ಇಂದ ಸ್ಟಾರ್ಟ್ ಮಾಡಬೇಕು. 14 into 12 into 10 into 8 into 6 into 4 into 2 ಜ್ಞಾಪಕ ಇಟ್ಕೊಳ್ಳಿ. ನೀಟಾಗಿ ನೋಡ್ಕೊಳ್ಳಿ ಅದು ಹೆಂಗೆ ಬರ್ತಿದ್ದೀನಿ ನಾನು. ನೆಕ್ಸ್ಟ್ 2 ಈವನ್ ಇದ್ದರೆ ಇದು ಇಲ್ಲಿ pi by 2 ಅಂತ ಬರೀಬೇಕು. ನೆಕ್ಸ್ಟ್ 0 to pi by 2 sin ಪವರ್ 7x ಕಾಸ್ ಪವರ್ 4x dx ಏನಾದರೂ ಈ ಥರ ಬಂದರೆ 7ಗೆ 1 ಕಡಿಮೆ ಮಾಡ್ಕೊಳ್ಳಿ. ಬರೋದೆಷ್ಟು? 6 into 4 into 2 4 1 ಕಡಿಮೆ ಮಾಡಿ 11 into 9 into ಇದು ಆ್ಯಡ್ ಮಾಡಿ. 7 + 4 11.
Okay. Next. Cos for 6 theta, sin for 5 theta ಬಂದರೆ ವೇರಿಯಬಲ್ ಏನಾದರೂ ಇಲ್ಲಿ ಪ್ರೊಸೀಜರ್ ಒಂದೇ. 6 ಬದಲು 5 ಇಂಟು 4 ಇಂಟು 5 ಇಂಟು 3 ಇಂಟು 1, ಇದು 5 ಒಂದು ಕಡಿಮೆ ಮಾಡ್ಕೊಳ್ಳಿ, 4 ಇಂಟು 2 ಈ ಕಡೆ 6 + 5 11 ಆಗುತ್ತೆ, 11 ಇಂಟು 9 ಇಂಟು 7 ಇಂಟು 5 ಇಂಟು 3 ಇಂಟು 1. sin ಪವರ್ 70 ಕಾಸ್ ಪವರ್ 5t ಏನಾದರೂ ಇದ್ರೆ ಈ ಥರ ಇದ್ದರೆ dt. ವೇರಿಯಬಲ್ ಏನಾದರೂ ಇಲ್ಲಿ ಪ್ರೊಸೀಜರ್ ಒಂದೇ. 7ಗೆ ಒಂದು ಕಡಿಮೆ ಮಾಡ್ಕೋಬೇಕು, ಎಷ್ಟು 6 ಇಂಟು 4 ಇಂಟು 2, 5ಗೆ ಒಂದು ಕಡಿಮೆ ಮಾಡಿ ಎಷ್ಟು 4 ಇಂಟು 2. ಇದು ಕಡಿಮೆ ಮಾಡ್ಬಿಟ್ಟು ಈವನ್ ಇದ್ರೆ ಈವನ್ನಲ್ಲೇ ಬರ್ಕೊಂಡು ಹೋಗ್ಬೇಕು, ಕಡಿಮೆ ಮಾಡ್ಬಿಟ್ಟು ಈವನ್ ಇದ್ರೆ ಈವನ್. ಇಲ್ಲಿ ನೋಡಿ ಒಂದು ಕಡಿಮೆ ಮಾಡಿದ್ರೆ ಆಡ್ ಬರುತ್ತೆ, ಆಡಲ್ಲೇ ಕಂಟಿನ್ಯೂ ಮಾಡಿ. ಆ ಥರ ಎರಡೂ ಆ್ಯಡ್ ಮಾಡಿ. 7 + 5 12, 12ಇಂದ ಕಂಟಿನ್ಯೂ ಮಾಡಿ. 12 ಇಂಟು 10 ಇಂಟು 8 ಇಂಟು 6 ಇಂಟು 4 ಇಂಟು 2. ನೋಡಿ ಎರಡು ಈವನ್ ಇದ್ರೆ ಮಾತ್ರ 5/2, ಇಲ್ಲಾಂದರೆ ಎಲ್ಲದಕ್ಕೂ ಇಂಟು 1. ಅಂದರೆ ಏನಿದೆ ಅದು ಬಿಟ್ಬಿಡ್ಬೇಕಷ್ಟೆ. ಪ್ರಾಬ್ಲಮ್ಸ್ ಮಾಡೋಣ, ಇದು ಬೇಸಿಕ್. ಇದು evaluate 0 to pi sin power 5 x/5 dx x/2. x/5 ಬಂದು ಏನಪ್ಪ ನೋಡಿ. ಸಾಲ್ವ್ ಮಾಡೋದು ಯಾವ ಥರ, ಇವ್ಯಾಲ್ಯೂಯೇಟ್ ಮಾಡೋದು ಯಾವ ಥರ ನೋಡಿ. ಫಸ್ಟ್ i = ಅಂತ ಬರ್ಕೊಳ್ಳಿ. x/2 ಇಂಟು dx. ಇಲ್ಲಿ ಪ್ರಾಬ್ಲಮ್ನ ಹೆಂಗೆ ಮಾಡಬೇಕು ನೋಡ್ಕೊಳ್ಳಿ. ಲೆಟ್ t = x/2 ಅಂತ ತಗೊಳ್ಳಿ. ಡಿಫ್ರೆನ್ಷಿಯೇಟ್ ಮಾಡಬೇಕು. dt/dx ಇದು ಡಿಫ್ರೆನ್ಷಿಯೇಷನ್ 1/2. ಈ 2ನ ಈ ಕಡೆ ಕಳಿಸಿ, 2 dt ಆಗುತ್ತೆ. dxನ ಈ ಕಡೆ 1 ಇಂಟು dx. therefore dx = 2 dt. ಇಲ್ಲಿ ನೋಡಿ x/2ನ t ಅಂತ ತಗೋಬೇಕು. ಅವಾಗ ಏನೇನು ಚೇಂಜ್ ಆಗಿರಬೇಕು ಅಂದರೆ dx ಇನ್ ಟರ್ಮ್ಸ್ ಆಫ್ dt ಬರಬೇಕು. ಅಂದರೆ x ಇನ್ ಟರ್ಮ್ಸ್ ಆಫ್ t ಅಂದರೆ ಇದು dx ಇನ್ ಟರ್ಮ್ಸ್ ಆಫ್ dt ಬರಬೇಕು. ಲಿಮಿಟ್ ಬಂದು ಇದು x ಇರೋದು, ನಾವು tಗೆ ಮಾಡ್ಕೋಬೇಕು. ಹೆಂಗೆ ಮಾಡೋದು ನೋಡ್ಕೊಳ್ಳಿ ಲಿಮಿಟ್ನ. ಯಾಕೆ ಇದೆಲ್ಲ ಮಾಡ್ತಾ ಇದೀವಿ ಅಂದರೆ ನಾವು ಇದ್ರ ಬದಲು t ತಗೋತಾ ಇದೀವಲ್ಲ, ಇದಕ್ಕೆ t ತಗೊಳ್ಳೇಬೇಕು. ನೀವು ಇಲ್ಲೇನು ಬರೀಬೇಕು, when x = pi ಅಂತ ಬರೆದು ಇಲ್ಲಿ ಪೈ ಹಾಕಿ, t = pi/2 ಆಗುತ್ತೆ. ನೆಕ್ಸ್ಟ್ when x = 0, ಇಲ್ಲಿ 0 ಹಾಕಿ, 0/2 ಅಂದರೆ 0 ಆಗುತ್ತೆ. t = 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ therefore i = 0 ಬದಲು 0ನೇ ಇರಲಿ. ನೋಡಿ 0 to pi ಇರೋದು 0 to pi/2 ಆಗುತ್ತೆ. sin power 5 ಹಂಗೆ ಇರಲಿ, x/2 ಬದಲು t ಹಾಕೋಬೇಕು. ಇಲ್ಲಿ ಫಸ್ಟ್ ಲಿಮಿಟು x ಇತ್ತು, ನಾವು t ಹಾಕ್ಬೇಕು. ಲಿಮಿಟು 0 to pi ಇರೋದನ್ನ 0 to pi/2 ಹಾಕಬೇಕು. x/2 ಬದಲು t ಹಾಕಬೇಕು. dx ಬದಲು
2 dt ಹಾಕಿ. ಇಲ್ಲಿ I is equal to 2 into 0 to pi by 2 ಅಂತ ಬರ್ಕೊಳ್ಳಿ. sin power of 5t dt. ಯಾವ ಥರ ಅಂದರೆ ನೋಡಿ ನಾನು ಬರ್ಸಿದ್ದೀನಿ ಈಗ ಎಕ್ಸಾಂಪಲ್ ಇಲ್ಲಿ 947 ಬಂದರೆ ಯಾವ ಥರ ಒಂದು ಕಡಿಮೆ ಮಾಡ್ಕೋಬೇಕು ಇಂಟು ಮಾಡ್ಕೊಂಡು ಹೋಗ್ಬೇಕು ಆ ಥರ 7ಗೆ ಒಂದು ಕಡಿಮೆ ಮಾಡಿದ್ರೆ 6 ಬರಲ್ವಾ ಆ ಥರ 6 ಇಂಟು 4 ಇಂಟು ಇಲ್ಲಿ ಡಿವೈಡ್ ಬೈ ಇಲ್ಲಿ ಏನಿದೆ ಅಲ್ಲಿಂದ ಆಯ್ತಾ. ಈ ಕಡೆ 1 ಇದು 7 ಆಡ್ ನಂಬರ್ ಇದ್ದರೆ ಇಲ್ಲಿ 3ಗೆ ನಿಲ್ಲಿಸಿ ಡಿನಾಮಿನೇಟರ್ ನೋಡ್ಕೊಳ್ಳಿ. ಇದು ನಾವಿದ್ರೆ ಅದನ್ನು ಒಂದ್ಸತಿ ನೀಟಾಗಿ ನೋಡ್ಕೊಳ್ಳಿ. ಅದು ನೋಡ್ಕೊಂಡ್ರ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಬರೆಯೋದು ಹೆಂಗೆ I is equal to 2 into 5ಗೆ ಒಂದು ಕಡಿಮೆ ಮಾಡಿದ್ರೆ 4 ಬರುತ್ತೆ. 4 ಇಂಟು 2 5ಇಂದಾನೇ ಸ್ಟಾರ್ಟ್ ಮಾಡೋದು 5 ಇಂಟು 3 ಇಲ್ಲಿ 3ಗೆ ನಿಲ್ಲಿಸಿ ಸಾಕು. ಇಂಟು 1 ಆಡ್ ನಂಬರ್ ಇದ್ದರೆ ಇಂಟು 1 ಮಾಡಬೇಕಷ್ಟೆ. ಫೈನಲ್ ಆನ್ಸರ್ ಬರ್ಕೊಡ್ಬೇಕು. ಕ್ಯಾಲ್ಸಿಲ್ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ 16/15. 16/15. ನೆಕ್ಸ್ಟ್ ಕ್ವಶನ್. Evaluate 0 to pi by 6 cos power 4 3x dx. ಇದನ್ನ ಹೆಂಗೆ ಮಾಡಬೇಕು ನೋಡ್ಕೊಳ್ಳಿ. ಲೆಟ್ ಇದನ್ನ ಟಿ ಮಾಡ್ಕೋಬೇಕು. ಆಮೇಲೆ ನಾವು ಟಿ ಅಂತ ಬರ್ಕೊಂಡ್ರೆ 3xಗೆ ಡಿ ಎಕ್ಸು ಚೇಂಜ್ ಆಗಬೇಕು. ಇನ್ ಟರ್ಮ್ಸ್ ಆಫ್ ಡಿ ಟಿ ಬರಬೇಕು. ಈ ಒಂದು ಲಿಮಿಟ್ ಎಕ್ಸ್ ಇದೆಯಲ್ಲ ಅದು ಟಿದು ಲಿಮಿಟ್ ಆಗಬೇಕು. ಯಾವ ಥರ ನೋಡ್ಕೊಳ್ಳಿ. ಇದು ಡಿ ಟಿ ಬೈ ಡಿ ಎಕ್ಸ್ ಮಾಡಿ 3 ಇಂಟು 1 3 ಆಗುತ್ತೆ. ಇದನ್ನ ಈ ಕಡೆ ಕಳಿಸಿ ಡಿ ಟಿ ಇಸ್ ಈಕ್ವಲ್ ಟು 3 ಡಿ ಎಕ್ಸ್ ಅಲ್ಲಿ ನಮ್ಗೆ ಬೇಕಾಗಿರೋದು ಡಿ ಎಕ್ಸ್ ಅಲ್ವಾ. ಇದನ್ನ ಲೆಫ್ಟ್ ಹ್ಯಾಂಡ್ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. ಡಿ ಎಕ್ಸ್ ಅಂದರೆ 3ನ ಈ ಕಡೆ ಕಳ್ಸೋದು ಹೆಂಗೆ ಅಂದರೆ 1/3. ಆಮೇಲೆ ಏನು ಮಾಡಬೇಕು ಲಿಮಿಟ್ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 5/6 ಟಿ ಈಸ್ ಈಕ್ವಲ್ ಟು 3 pi/6 ಅಂದರೆ 5/2. 3 pi/6 ಅಂದರೆ 5/2. when x is 0 t also 0. 3 into 0 0. I is equal to integral of ಇಲ್ಲಿ ನೋಡಿ 0 to pi/6 ಇರೋದನ್ನ 0 to pi/2 ಇದೆ. cos 4 ಹಂಗೆ ಇರಲಿ 3x ಬದಲು t ಆಗಿ dx ಬದಲು 1/3. ಇಲ್ಲೇನಾಗುತ್ತೆ I is equal to 1/3ನ ಆಚೆ ನೋಡಿ. ಈವನ್ ನಂಬರ್ ಇದ್ರೆ 4 ಇದ್ರೆ 3ಇಂದ ಸ್ಟಾರ್ಟ್ ಮಾಡಬೇಕು. 6 ಇದ್ರೆ 5ಇಂದ ಸ್ಟಾರ್ಟ್ ಮಾಡಬೇಕು. ಈವನ್ ನಂಬರ್ ಇದ್ರೆ ಇಂಟು 5/2. 4 ಇದ್ರೆ 3 ಇಂಟು 1 4 ಇಂಟು 2 ಇಂಟು 5/2. ಇದನ್ನ ಕ್ಯಾಲ್ಸಿಲ್ ಮಾಡೋದು ನಿಮಗೆ ಆನ್ಸರು 5/16 ಬರುತ್ತೆ. ನೆಕ್ಸ್ಟ್ evaluate 0 to pi/6
sin power 6 3x dx using reduction formula ಅಂತ ಹೇಳ್ತೀವಿ. I is equal to let t is equal to 3x ಅಂತ ತಗೊಳ್ಳಿ. ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ t by dx is equal to 3 ಆಗುತ್ತೆ. dt is equal to 3 dx. dx ಬೇಕು ಅದಕ್ಕೆ 3 dx ನ ಈ ಕಡೆ ಬರ್ಕೊಳ್ಳಿ dt ನ dx is equal to 1 by 3 dt ಆಗುತ್ತೆ. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ನೊಂದು when x is ಲಿಮಿಟ್ ಚೇಂಜ್ ಮಾಡಬೇಕು. when x is 5 by 6 ಈ t ಗೆ ಚೇಂಜ್ ಮಾಡಬೇಕು ಲಿಮಿಟ್ಸ್. ಇದು x ಇರೋದು. ಈಗ ನಾವು 3x ನ t ಬರೆದ್ರೆ ಇದೆಲ್ಲ ಚೇಂಜಸ್ ಮಾಡಬೇಕಾಗುತ್ತೆ. dx ನ dt ಮಾಡಬೇಕು ಮತ್ತೆ x ಲಿಮಿಟ್ ನ t ಮಾಡಬೇಕು. ಈಗ x 5 by 6 ಹಾಕಿದ್ರೆ 3 into 5 by 6 ಬಂದು 5 by 2 t ಏನಾಗುತ್ತೆ 5 by 2. when x is 0 t also 0 ಆಗುತ್ತೆ. ಏನಾಯಿತು I is equal to 0 to 5 by 6 ಇರೋದು 0 to 5 by 2 ಆಗುತ್ತೆ. 0 to 5 by 2 ಆಗುತ್ತೆ. ಇದು sin power 6 d ಆಗುತ್ತೆ. dx ಬಂದು 1 by 3 dt ಆಗುತ್ತೆ. 1 by 3 ನ ಆಚೆ ತಗೊಳ್ಳಿ. ಸಿಕ್ಸ್ಗೆ 1 ಕಡಿಮೆ ಮಾಡಿ 5 into 3 5 into 3 into 1 ಬರೀರಿ. 6 ಇಲ್ಲಿ 6 ಇಂದ ಸ್ಟಾರ್ಟ್ ಮಾಡಿ. 6 into 4 into 2 ಈವನ್ ನಂಬರ್ ಇದ್ರೆ 5 by 2. ಇದು ಆಡ್ ನಂಬರ್ ಇಂದ ಸ್ಟಾರ್ಟ್ ಆದ್ರೆ ಒಂದು ಸಿಂಗಲ್ ಇದ್ದಾಗ ನ್ಯೂಮರೇಟರ್ನ 1ಗೆ ನಿಲ್ಲಿಸಿ. ಈವನ್ ನಂಬರ್ ಇಂದ ಸ್ಟಾರ್ಟ್ ಆದ್ರೆ ಸಿಂಗಲ್ ಇದ್ದಾಗ 1ಗೆ ನಿಲ್ಲಿಸಿ. ಸಾರಿ, ಈವನ್ ನಂಬರ್ ಇದ್ರೆ 1ಗೆ ನಿಲ್ಲಿಸಿ. ಅದೇ ಆಡ್ ನಂಬರ್ ಇದ್ದಾಗ ಒಂದು ಪ್ರಾಬ್ಲಮ್ ಇತ್ತಲ್ಲ ಆಡ್ ನಂಬರ್ ಇಲ್ಲಿ 3 ನಿಲ್ಲಿಸಿ. ಯಾವಾಗ ಆಡ್ ಇದ್ರೆ ಆಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ 3ಗೆ ನಿಲ್ಲಿಸಿ. ಏನಾದ್ರು ಈ ತರ ನೆನಪಿಟ್ಕೊಳ್ಳಿ. ಡಿನಾಮಿನೇಟರ್ ಅಲ್ಲಿ ಆಡ್ ನಂಬರ್ ಇದ್ರೆ 3ಗೆ ನಿಲ್ಲಿಸಿ. ನ್ಯೂಮರೇಟರ್ ಅಲ್ಲಿ ಆಡ್ ನಂಬರ್ ಇದ್ರೆ 1ಗೆ ನಿಲ್ಲಿಸಿ. ನೆಕ್ಸ್ಟ್ evaluate 0 to 5 x sin power 8x dx ಅಂತ ಬಂದ್ರೆ ಯಾವ ತರ ಮಾಡಬೇಕು. i is equal to ಅಂತ ಸ್ಟಾರ್ಟ್ ಮಾಡೋಣ. 0 to 5 x sin power 8x dx. ಇಲ್ಲಿ ಇದನ್ನ ಸಾಲ್ವ್ ಮಾಡಬೇಕು. ಮೊದಲು ನಿಮಗೆ ಹೆಂಗಿತ್ತು ಅಂದರೆ ಎಕ್ಸ್ ಇರಲಿಲ್ಲ, ಇಲ್ಲಿ ಮಲ್ಟಿಪ್ಲೈ ಬೈ ಎಕ್ಸ್ ಇದ್ರೆ ಈ ಥರ ನಾನು ಮಾಡ್ತಾ ಇದ್ದೀನಿ. ಏನು ಮಾಡಬೇಕು ಅಂದರೆ ಎಲ್ಲೆಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ 5 - x ಹಾಕ್ಕೋಬೇಕು. ಡಿ ಎಕ್ಸ್ ಇಲ್ಲಿ ಪ್ರಾಪರ್ಟಿನ ಇಲ್ಲಿ ಬರೀತೀನಿ. Since 0 to a, f of x dx can be written as 0 to a f of a minus x dx.
ನೀವು ಈ ಥರ ಬರೀರಿ, ಇದು ಇಂಪಾರ್ಟೆಂಟ್, ನೀವು ಬರೀಬೇಕು. ಅರ್ಥ ಆಗ್ತಿದೆಯಾ? ಇಲ್ಲಿ ಇದು ಜ್ಞಾಪಕ ಬರಲಿಲ್ಲ ಅಂದರೂ ಏನು ಪ್ರಾಬ್ಲಮ್ ಇಲ್ಲ, ಈ ಥರ ಬರೀರಿ. ಎಕ್ಸ್ ಬದಲು ಪೈ ಮೈನಸ್ ಎಕ್ಸ್ ಬರೀಬೇಕು. sin power 8 pi minus x dx, since 0 to a f of x dx is 0 to a f of a minus x dx. ಏನು ಮಾಡಬೇಕು? 0 to pi ಹಂಗೆ ಇರಲಿ, pi minus x ಹಂಗೆ ಇರಲಿ. ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಅಂದರೆ ಸೈನ್ ಎಕ್ಸ್, ಸೈನ್ ಪವರ್ 8 ಬರುತ್ತೆ. ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಇಸ್ ಸೈನ್ ಎಕ್ಸ್, ಅದಕ್ಕೆ ಸೈನ್ ಎಕ್ಸ್ ಹೋಲ್ ಪವರ್ 8 ಅಂದರೆ ಸೈನ್ ಪವರ್ 8 ಎಕ್ಸ್. ಆಯಿತಾ? ಇದೇನು ಮಾಡಬೇಕು? I is equal to 0 to pi, ಪೈನ ಮಲ್ಟಿಪ್ಲೈ ಮಾಡ್ತೀನಿ. ಸೇಮ್. ಆಮೇಲೆ ಏನು ಮಾಡಿ? I is equal to integral of 0 to pi sin power 8x dx minus integral of 0 to pi x sin power 8x dx. ಈ ಥರ ಸಪ್ರೇಟ್ ಮಾಡ್ಕೋಬೇಕು. ಇದಕ್ಕೆ ಇಬ್ಬರದು ಡಿ ಎಕ್ಸ್ ಬರೀಬೇಕು, ಇಬ್ಬರದು ಡಿ ಎಕ್ಸ್ ಬರೀಬೇಕು. ಆಮೇಲೆ ಏನು ಮಾಡಬೇಕು? ಈ ಪೈನ ಆಚೆ ತಗೊಳ್ಳಿ, ಕಾನ್ಸ್ಟೆಂಟ್ನ 0 to pi ಹಂಗೆ ಇರಲಿ. ಉಳಿದಿರೋದೇನು? ಸೈನ್ ಪವರ್ 8x dx ಮೈನಸ್ ಇದ್ರ ಬದಲು ನೋಡಿ, ಇಲ್ಲಿ ಇಂಟಿಗ್ರೇಷನ್ ನೀವು ಮಾಡೋದೇ ಇಲ್ಲ ಲಾಸ್ಟ್ ಗಂಟ, ಬರೀ ಫಾರ್ಮುಲಾ, ರಿಡಕ್ಷನ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸುಮ್ಮನೆ ಆಲ್ಟ್ರ್ ಮಾಡ್ಕೊಂಡು ಹೋಗ್ಬೇಕು ಪ್ರಾಪರ್ಟಿನ ಅಪ್ಲೈ. ಇದು ಎಕ್ಸ್ ಬದಲು ಪೈ ಮೈನಸ್ ಎಕ್ಸ್ ಹಾಕಬೇಕು. ಆಮೇಲೆ ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಅಲ್ಲ, ಅದಕ್ಕೆ ಸೈನ್ ಪವರ್ 8x ಬಂದ್ಬಿಡುತ್ತೆ ಮಾಮೂಲು. ಈ ಪೈನ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಸಪ್ರೇಟ್ ಮಾಡಬೇಕು. ಇಲ್ಲಿ ಇಂಟಿಗ್ರೇಷನ್ ಮಾಡೋದು ಎಲ್ಲೂ. ಇದ್ರ ಬದಲು ನೋಡಿ ಏನಂತ ಬರಿಬೋದು? ಐ ಅಂತ ಬರ್ಕೋಬೇಕು. ನೀವು ಕಷ್ಟ ಇದೆ ಅನ್ಕೋಬೇಡಿ, ಈ ಐನ ಈ ಕಡೆ ಕಳಿಸಿ. ಇದು ಯಾಕೆ ಐ ಬರ್ದಿದ್ದೀನಿ ನೋಡಿ, ಇದು ಮತ್ತೆ ಇದು ಸೇಮ್ ಇದೆ, ಐ ಬರೀಬೋದು. ಈ ಐನ ಈ ಕಡೆ ಕಳಿಸಿ, ಏನಾಗುತ್ತೆ? ಐ ಪ್ಲಸ್ ಐ ಇಸ್ ಈಕ್ವಲ್ ಟು ಪೈ ಇಂಟು 0 to pi sin ಪವರ್ 8x. ಇಲ್ಲಿ ನೋಡಿ, ನಮಗೆ ಫಾರ್ಮುಲೇಸ್ ಇರೋದು ಡಿರೆಕ್ಷನ್ ಫಾರ್ಮುಲೆಯಲ್ಲಿ 0 to pi/2. ಇಲ್ಲಿರೋದು 0 to pi ಅಲ್ವಾ, 0 to pi/2 ಕನ್ವರ್ಟ್ ಮಾಡಬೇಕು. ಅದು ಯಾವ ಥರ ಕನ್ವರ್ಟ್ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ಐ ಪ್ಲಸ್ ಐ ಬದಲು 2i ಬರ್ಕೊಳ್ಳೋಣ. ಪೈ ಹಂಗೆ ಇರಲಿ. ಇಲ್ಲಿ 0 to pi/2 ಮಾಡಬೇಕಂದ್ರೆ ಹೊರಗಡೆ 2 ಬರೀಬೇಕು. ಇದು ಯಾವಾಗ ಈ ಥರ ಮಾಡಬೇಕಂದ್ರೆ ಇದು ಈವನ್ ಫಂಕ್ಷನ್ ಇದೆ, ಅಂದರೆ ಆ್ಯಕ್ಚುಲ್ ಆಗಿ ಸೈನ್ ಪವರ್ 8 ಈವನ್ ನಂಬರ್ ಬಂದ್ಬಿಟ್ರೆ 0 to pi/2. ಇಲ್ಲಿ ಪವರಲ್ಲಿ ಈವನ್ ನಂಬರ್ ಬಂದರೆ 0 to pi/2. ಇಲ್ಲೇನಾಗುತ್ತೆ? ಸೈನ್ ಪವರ್ 8x dx. ಇಲ್ಲಿ ಈ ಟೂನ ಕ್ಯಾನ್ಸಲ್ ಮಾಡಿ, ಐ ಈಸ್ ಈಕ್ವಲ್ ಟು ಪೈ ಇಂಟು, ಇಲ್ಲಿ ನೋಡಿ 0 to ರಿಡಕ್ಷನ್ ಫಾರ್ಮುಲಾ ಇದಕ್ಕೆ ಅಪ್ಲೈ ಮಾಡಿ. ಹೇಳಿ ಏನು? 7 ಇಂಟು 5 ಇಂಟು 3 ಇಂಟು 1 ಡಿವೈಡೆಡ್ ಬೈ 8 ಇಂಟು 6 ಇಂಟು 4 ಇಂಟು 2 ಇಂಟು pi/2. ಈವನ್ ನಂಬರ್ ಇದ್ರೆ ಇಂಟು pi/2 ಇಂಟು pi/2. ಇಷ್ಟೇ. ಲಾಸ್ಟಲ್ಲಿ ಆನ್ಸರ್ ಬರ್ಬಿಡೋಣ. ಏನು ಬರುತ್ತೆ? ಕ್ಯಾಲ್ಕುಲೇಟ್ ಮಾಡಿ, ಏನು ಬರುತ್ತೆ? 35 pi²/256 ಬರುತ್ತೆ. 256.
ನೋಡಿ ಇದೇ ಥರದ್ದು ಇನ್ನೊಂದು ಪ್ರಾಬ್ಲಮ್ ಇದೆ, ಅದು ಮಾಡಿದ್ರೆ ಇದು ರಿವಿಷನ್ ಆಗ್ಬಿಡುತ್ತೆ. ಈಗ ಮಾಡ್ತಾ ಇರೋದನ್ನ ಮಾಡಿದ್ರೆ ಲಾಸ್ಟ್ ಪ್ರಾಬ್ಲಮ್ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಇವ್ಯಾಲ್ಯೂಯೇಟ್ integral of 0 to pi x cos 4x 6x dx. Solution. I is equal to 0 to pi. ನೋಡಿ ಈ ಪ್ರಾಬ್ಲಮ್ ಅಲ್ಲಿ ನೀವು ನೀಟಾಗಿ ಹೆಂಗ್ ಬರೆಯೋದು ನೋಡ್ಕೊಳ್ಳಿ. ಇಂಟಿಗ್ರೇಷನ್ ಮಾಡಲ್ಲ, ಬರೀ ರಿಡಕ್ಷನ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಇಂಟಿಗ್ರೇಷನ್ ಯಾವ ಫಾರ್ಮುಲಾನು ಅಪ್ಲೈ ಮಾಡಲ್ಲ, ಬರೀ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಈಗ ಇದಂಗೆ ಇರಲಿ 0 to pi. ಈ ಎಕ್ಸ್ ಜಾಗದಲ್ಲಿ ಪೈ ಮೈನಸ್ ಎಕ್ಸ್ ಫಸ್ಟ್. ರೀಸನ್ ನಾವು ಎಕ್ಸ್ ಜಾಗದಲ್ಲಿ ಪೈ ಮೈನಸ್ ಈ ಫಾರ್ಮುಲಾ ಈ ಥರ ಬೇಕಾದ್ರೆ ಬರೀವಿ. ನಾನು ಬರೀತಾ ಇದ್ದೀನಿ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದ್ರೆ ನಾವು ಅದನ್ನ ಯಾವ ಥರ ಮಾಡ್ಬೋದು, 0 to a ಅಂತಾನೆ ಬರೀಬೇಕು. ಎಫ್ ಆಫ್ ಎ ಮೈನಸ್ ಎಕ್ಸ್ ಅಂತ ಬರ್ಬೋದು. ಈಗ ಐ ಇಸ್ ಈಕ್ವಲ್ ಟು ಇಲ್ಲಿ ಸಿನ್ಸ್ ಅಂತ ಬರೀಬೇಕು, ಇಲ್ಲಾಂದ್ರೆ ಇದಕ್ಕೆ ಬಾಕ್ಸ್ ಹಾಕಿದ್ರು ನಡೀತು. ಈಗ 0 to pi ಇಲ್ಲಿ ಏನಿಲ್ಲ, ಈ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ ನೀವು 0 to pi ಇದ್ರೆ ಪೈ ಮೈನಸ್ ಎಕ್ಸ್ ಅಂತ ಬರ್ಬೋದು. ಇಲ್ಲೂ ಎಕ್ಸ್ ಎಲ್ಲೆಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ ಪೈ ಮೈನಸ್ ಎಕ್ಸ್ ಹಾಕ್ಕೋಬೋದು ಇಲ್ಲಿ ಮತ್ತೆ ಇಲ್ಲಿ. ಆಮೇಲೆ ಏನು ಮಾಡಬೇಕು, 0 to pi ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ. 5 cos 4 6 5 minus x minus x cos 4 6 5 minus x into dx. ಇದೇನಾಗುತ್ತೆ ನೆಕ್ಸ್ಟು, ಸಾರಿ ಈ ಥರ ಬೇಡ. ಐ ಇಸ್ ಈಕ್ವಲ್ ಟು 0 to pi ಲೆಂತ್ ಆಗ್ಬಿಡುತ್ತೆ ಅರ್ಥ ಮಾಡಿ. 5 minus ಎಕ್ಸ್ ಹಂಗೆ ಇರಲಿ. ಕಾಸ್ ಆಫ್ 5 minus ಎಕ್ಸ್ ಅಂದರೆ ಮೈನಸ್ ಕಾಸ್ ಎಕ್ಸು, ಮೈನಸ್ ಕಾಸ್ ಎಕ್ಸ್ ಹೋಲ್ ಪವರ್ 6 ಅಂದರೆ ಅದೇನಾಗುತ್ತೆ ಪ್ಲಸ್ಸೇ ಆಗುತ್ತೆ. ಇದು ಬರೀ ಕಾಸ್ ಪವರ್ 6x ಬರುತ್ತೆ. ಇದು ಈವನ್ ನಂಬರ್ ಇದ್ರೆ ಯಾವಾಗಲೂ ಇದೇ ಬರುತ್ತೆ. ನಾವು ಅವ್ರು ಈವನ್ ನಂಬರೇ ಕೊಡೋದು ನಿಮಗೆ. ಕಾಸ್ ಪವರ್ 6 ಇದು ಮಲ್ಟಿಪ್ಲೈ ಮಾಡಿ. ಐ ಇಸ್ ಈಕ್ವಲ್ ಟು 0 to pi 5 cos 4 6x minus x cos 4 ಈಗ ಸಪ್ರೇಟ್ ಮಾಡಿ dx. ಈಗೇನು ಮಾಡಬೇಕು, ಬೇರೆ ಬೇರೆ ಮಾಡಬೇಕು. 0 to pi 5 cos 4 6x dx minus 0 to pi x cos 4 6x dx ಅಂದರೆ ಸಪ್ರೇಟ್ ಮಾಡಬೇಕು. ಇದು ಬರಿಬೇಕು, ಆಮೇಲೆ ಇದು ಈಗ ನೆಕ್ಸ್ಟ್ ಅಲ್ಲಿ ಇದನ್ನ ಪೈನ ಹಾಕಬೇಕು. 0 to pi cos 4 6x dx ಮೈನಸ್ ಇದ್ರ ಬದಲು ಐ ಹಾಕ್ಬೋದು. ಯಾಕೆ ಐ ಅಂದರೆ ನೋಡಿ ಅದ್ರ ಬದಲೇ ಐ ಅಂತ ನೋಟ್ ಮಾಡೋದು. ಈ ಮೈನಸ್ ಐನ ಈ ಕಡೆ ಹಾಕ್ಕೊಳ್ಳಿ, ಪ್ಲಸ್ ಐ ಆಗುತ್ತೆ. ಈಗ ನಮಗೆ ಬೇಕಾಗಿರೋದು ಇಲ್ಲಿ 0 to pi by 2 ಬೇಕು, ಅದಕ್ಕೆ 2 into 0 to pi by 2. ಇಲ್ಲಿ ಐ ಪ್ಲಸ್ ಐ ಏನಾಗುತ್ತೆ 2y ಆಗುತ್ತೆ. 5 into ಇಲ್ಲಿ 2 into 0 to pi by 2 ಬರ್ಕೋಬೇಕು. cos 4 6x ಈ 2ನ ಕ್ಯಾನ್ಸಲ್ ಮಾಡಿ ಉಳಿಯೋದು ಐ ಇಸ್ ಈಕ್ವಲ್ ಟು 5 into 0 to pi by 2 cos 6x dx ಇದ್ರೆ ಯಾವ ಥರ ಮಾಡ್ತೀರಾ, 6ಗೆ 1 ಕಡಿಮೆ ಮಾಡಿ. 5 into 3 into 1 whole divided by 6 into 4 into 2 into ಈವನ್ ನಂಬರ್ ಇದ್ರೆ 5 by 2 ಬರೀಬೇಕು. ಐ ಇಸ್ ಈಕ್ವಲ್ ಟು ಏನಾಗುತ್ತೆ, ಫೈವ್ ಪೈ ಸ್ಕ್ವೇರ್ ಬೈ 32.
8 by square by 32. Next problem. ನೋಡಿ ಇದನ್ನ ಯಾವ ಥರ ಮಾಡಬೇಕು. ಫಸ್ಟ್ I is equal to ರೀಜಾಯ್ನ್ ಆಗಿ ಎಲ್ಲರೂ ಈಗ ಲಾಗೌಟ್ ಆಗುತ್ತೆ.